ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಮಲ್ಕರಾಜ್ ಆನಂದ್ರವರು ಬರೆದಿರತಕ್ಕಂತಹ ಡ್ಯೂಟಿ ಈ ಒಂದು ಶಾರ್ಟ್ ಸ್ಟೋರಿಯ ಕನ್ನಡದ ತುಂಬ ಸರಳವಾದಂತಹ ಸಾರಾಂಶವನ್ನು ವಿಡಿಯೋದಲ್ಲಿ ನೀವು ಕಲಿಬಹುದು. ಹಾಗೆ ಈ ಸಮರಿಯ PDF ಇಂಗ್ಲಿಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಡ್ಯೂಟಿ ಈ ಒಂದು ಶಾರ್ಟ್ ಸ್ಟೋರಿ ಮಲ್ಕರಾಜ್ ಆನಂದ್ರವರು ಬರೆದಿರ್ತಾರೆ. ಈ ಕಥೆಯ ಒಬ್ಬ ಪ್ರೊಟಗ್ಯಾನಿಸ್ಟ್ ನಾಯಕ ಅಂದಾಗ ಒಬ್ಬ ಪೊಲೀಸ್ ಮಂಗಲ್ ಸಿಂಗ್. ಆ ಮಂಗಲ್ ಸಿಂಗ್ನ ಒಂದು ಕರ್ತವ್ಯ, ಅವನ ಜೀವನದ ಮೇಲೆ ಈ ಕತೆ ಒಂದು ಕೇಂದ್ರೀಕರಿಸಿರುತ್ತೆ. ಅಂದರೆ ಸೆಂಟ್ರಲ್ ಪಾರ್ಟ್ ಮಂಗಲ್ ಸಿಂಗ್ ಆಗಿರ್ತಾರೆ. ಇಲ್ಲಿ ಮಂಗಲ್ ಸಿಂಗ್ ಒಬ್ಬ ಭಾರತದ ಒಬ್ಬ ಲೋಯರ್ ರ್ಯಾಂಕ್ ಪೊಲೀಸ್ ಆಗಿರ್ತಾನೆ. ಆತ ಎದುರಿಸ್ತಿದ್ದ ಒಬ್ಬ ಭ್ರಷ್ಟಾಚಾರಿ ಅಧಿಕಾರಿ ಮತ್ತು ಆತನ ಒಂದು ಕಠೋರವಾದಂತಹ ಮಾತುಗಳು ಈ ಮಂಗಲ್ ಸಿಂಗ್ ತಾನು ಕೂಡ ತನ್ನ ಕರ್ತವ್ಯವನ್ನು ಒಂದು ಭ್ರಷ್ಟಾಚಾರಕ್ಕೆ ತಳ್ಳುವಂತಹ ಕಥೆಯಾಗಿರುತ್ತೆ. ಇಲ್ಲಿ ಮಂಗಲ್ ಸಿಂಗ್ ತುಂಬ ಕಷ್ಟಕರವಾದಂತಹ ಸಮಯದಲ್ಲಿ ತಾನು ಆ ಡ್ಯೂಟಿ ಸಮಯದಲ್ಲಿ ಅನುಭವಿಸುವಂತಹ ನಂತರ ಆತನು ಅನುಸರಿಸುವ ಮತ್ತು ಅವಮಾನದ ಒಂದು ಮಹತ್ವದ ಘಟನೆಯ ನಂತರ ಈ ಮಂಗಲ್ ಸಿಂಗ್ ಮಾಡುವಂಥ ಭ್ರಷ್ಟಾಚಾರದಲ್ಲಿ ಈ ಒಂದು ಕತೆ ಕೊನೆಗೊಳ್ಳುತ್ತೆ. ಈ ಕತೆಗೆ ಬಂದಾಗ ಇದು ಭಾರತದ ಒಂದು ಬೇಸಿಗೆಯ ಮಧ್ಯಾಹ್ನದ ಸುಡುವ ಬಿಸಿಲಿನ ಸಮಯ. ಸೂರ್ಯ ತುಂಬ ಹೆಚ್ಚು ಬಿಸಿಲನ್ನು ನೀಡ್ತಕ್ಕಂಥ ಸಮಯ. ಆ ಸಮಯದಲ್ಲಿ ಈ ಮಂಗಲ್ ಸಿಂಗ್ ಏನು ಮಾಡ್ತಾನೆ, ವಡಾಲಾ ಗ್ರಾಮದಿಂದ ಬರತಕ್ಕಂತಹ ಒಂದು ರಸ್ತೆ, ಚೇತ್ಪುರದ ಒಂದು ಮಾಲ್ ರೋಡ್ನಲ್ಲಿ ಇರ್ತಕ್ಕಂಥ ಒಂದು ಜಂಕ್ಷನ್ ಸರ್ಕಲ್ನಲ್ಲಿ ಡ್ಯೂಟಿಗೆ ನಿಂತಿರ್ತಾನೆ. ಈ ಪೊಲೀಸ್ ಮಂಗಲ್ ಸಿಂಗ್ ಬೆಳಗಿನ ಜಾವದಿಂದ ತನ್ನ ಒಂದು ಡ್ಯೂಟಿಯಲ್ಲಿ ಇರ್ತಾನೆ. ಆತನಿಗೆ ಈ ತೀವ್ರವಾದಂಥ ಅತಿ ಹೆಚ್ಚಿನ ಬಿಸಿಲು ಬಹಳಷ್ಟು ಅವನನ್ನು ಬಳಲಿಸಿಬಿಟ್ಟಿರುತ್ತೆ. ಅವನು ಫಿಸಿಕಲಿ ತುಂಬ ಟಯರ್ಡ್ ಆಗಿಬಿಟ್ಟಿರ್ತಾನೆ, ತುಂಬ ಬೆವರ್ತಾ ಇರ್ತಾನೆ. ಆ ಬಿಸಿಲಿಗೆ, ಆ ಸುಡು ಬಿಸಿಲಿಗೆ ಅವನು ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಸಾಕಪ್ಪ, ಎಲ್ಲದರ ನೆರಳಲ್ಲಿ ಕೂತ್ಕೊಂಡ್ರೆ ಸಾಕು ಅಂತ ಹೇಳಿ ಆ ಒಂದು ವಿಶ್ರಾಂತಿ ಪಡೆಯೋದಕ್ಕೆ ಹಂಬಲಿಸ್ತಾ ಇರ್ತಾನೆ. ಆತ ಸುಮಾರು 5.5 ಗಂಟೆಗಳ ಕಾಲ ಆ ಬಿಸಿಲಿನಲ್ಲಿ ನಿಂತಿರ್ತಾನೆ, ತುಂಬ ಆಯಾಸಗೊಂಡು ಬಿಟ್ಟಿರ್ತಾನೆ. ಆ ಮಂಗಲ್ ಸಿಂಗ್ ಕ್ಷಣಕಾಲ ತನ್ನ ಈ ಒಂದು ಡ್ಯೂಟಿಯನ್ನು ನಿರ್ಲಕ್ಷಿಸ್ತಾನೆ. ಅವನು ತನ್ನ ಮೇಲೆ ಬಿದ್ದಿರ್ತಕ್ಕಂತಹ ಆ ಧೂಳನ್ನೆಲ್ಲ ಒರೆಸಿಕೊಂಡು ಆ ಬಿಸಿಲಿನಿಂದ ಸ್ವಲ್ಪ ಒಂದು ರೆಸ್ಟ್ ತಗೊಳ್ಳೋದಕ್ಕೆ ಒಂದು ಕಿಕಾರ್ ಮರದ ಕೆಳಗೆ ಹೋಗಿ ನಿಂತ್ಕೋತಾನೆ. ಅಲ್ಲಿ ತಾನು ಆ ರೆಸ್ಟ್ ತಗೊಳ್ತಾ ಏನು ಮಾಡ್ತಾನೆ, ಆ ಮಂಗಲ್ ಸಿಂಗ್ ಆ ಬಿಸಿಲಿನಿಂದ ನೆರಳಿಗೆ ಬಂದ ತಕ್ಷಣ ಅವನಿಗೆ ಮಂಪರು ಬರುತ್ತೆ. ಅವನು ನಿಧಾನವಾಗಿ ತನ್ನ ನಿದ್ರೆಗೆ ಜಾರಿಬಿಡ್ತಾನೆ. ಅವನಿಗೆ ಗೊತ್ತಿರುತ್ತೆ ಅವನ ಬದಲಿಗೆ ಇನ್ನೊಬ್ಬ ಪೊಲೀಸ್ ಸಿಪಾಯಿ ಅಲ್ಲಿಗೆ ಬರಬೇಕು. ಆತನ ಹೆಸರು ರೆಹಮತುಲ್ಲಾ. ಆತ ಬೇಗನೆ ಬಂದು ಆ ಡ್ಯೂಟಿಯನ್ನು ತೆಗೆದುಕೊಳ್ತಾನೆ ಅಂತ ಹೇಳಿ ಈ ಮಂಗಲ್ ಸಿಂಗ್ ಏನು ಮಾಡ್ತಾನೆ, ಅಲ್ಲಿ ಕುಳಿತುಕೊಳ್ತಾನೆ. ಆ ಮರದ ಕೆಳಗೆ ಕುಳಿತುಕೊಂಡು ನಿಧಾನವಾಗಿ ನಿದ್ರೆಗೆ ಜಾರಿಬಿಡ್ತಾನೆ. ಆದರೆ ಅವನ ನಿದ್ರೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ. ಯಾಕೆಂದರೆ ಆ ಮಂಗಲ್ ಸಿಂಗ್ ತನ್ನ ಡ್ಯೂಟಿಯನ್ನು ಸರಿಯಾಗಿ ಮಾಡೋದಿರಲ್ಲ. ಅಂದರೆ ಅಲ್ಲಿ ಕರ್ತವ್ಯದ ಲೋಪ ಇರುತ್ತೆ. ಆ ಕರ್ತವ್ಯದ ಲೋಪವನ್ನು ಆ ಮಂಗಲ್ ಸಿಂಗ್ ನಿದ್ದೆ ಮಾಡುವ ಸಮಯಕ್ಕೆ ಆತನೊಬ್ಬ ಹೈಯರ್ ರ್ಯಾಂಕ್ ಆಫೀಸರ್, ಮೇಲಾಧಿಕಾರಿ, ಹವಾಲ್ದಾರ್ ಆಗಿರ್ತಕ್ಕಂತಹ ಅಬ್ದುಲ್ ಕರೀಂ ಏನು ಮಾಡ್ತಾನೆ, ಅಲ್ಲಿಗೆ ಆಗಮಿಸ್ತಾನೆ. ಮಂಗಲ್ ಸಿಂಗ್ ಮಲಗಿರೋದನ್ನು ನೋಡ್ತಾನೆ. ತಕ್ಷಣ ಆ ಅಬ್ದುಲ್ ಕರೀಂ ಕೋಪಗೊಳ್ತಾನೆ. ಆ ಮಂಗಲ್ ಸಿಂಗ್ನ ಮೇಲೆ ಬೈಗುಳದ ಸುರುಮಳೆಯನ್ನೇ ಸುರಿಸ್ತಾನೆ. ಆ ದಾರಿಯಲ್ಲಿ ಹಾದು ಹೋಗೋ ಜನರ ಮುಂದೆನೇ ಮಂಗಲ್ನನ್ನು ತುಂಬ ಕಠಿಣವಾಗಿ ಅವಮಾನ ಮಾಡ್ತಾನೆ. ಇದರಿಂದ ಮಂಗಲ್ ಸಿಂಗ್ ತುಂಬ ಒಂದು ರೀತಿ ಭಯಗೊಳ್ತಾನೆ. ಅದರ ಜೊತೆಗೆ ಆತನಿಗೆ ತುಂಬ ನಾಚಿಕೆಯಾಗುತ್ತೆ, ಅವಮಾನಗೊಳ್ತಾನೆ. ಈ ಮೇಲಾಧಿಕಾರಿ ಅಬ್ದುಲ್ ಕರೀಂನ ನಿಂದನೆಯನ್ನು ಆತ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಲ್ಲಿ ಆ ಒಬ್ಬ ಅಧಿಕಾರಿ ಕರ್ತವ್ಯ ನಿರ್ಲಕ್ಷ್ಯ, ಆ ಡ್ಯೂಟಿಯ ನಿರ್ಲಕ್ಷ್ಯ ಮತ್ತು ಆ ಮೇಲಾಧಿಕಾರಿಯ ಕೋಪ ಎಲ್ಲವೂ ಸಹ ಆ ಮಂಗಲ್ ಸಿಂಗ್ನ ಮೇಲೆ ಬೀಳುತ್ತೆ. ಇಲ್ಲಿ ಆ ಘಟನೆಯ ನಂತರ ಆ ಮೇಲಾಧಿಕಾರಿಯ ಒಂದು ನಿರಂಕುಶ ಅಧಿಕಾರ ಮತ್ತು ಆ ಪೊಲೀಸರ ಒಂದು ಅಧಿಕಾರಿ ಸಂಬಂಧಗಳು ಹೇಗಿತ್ತು ಅನ್ನೋದಿಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಒಂದು ಕೆಳಶ್ರೇಣಿ ಅಂದರೆ ಲೋಯರ್ ರ್ಯಾಂಕ್ನ ಮಂಗಲ್ ಸಂಪೂರ್ಣವಾಗಿ ಆ ಅಬ್ದುಲ್ ಕರೀಂ ಒಬ್ಬ ಮೇಲಧಿಕಾರಿ ಮನಸ್ಸೋ ಇಚ್ಛೆ ಆತನನ್ನು ಅವಮಾನಿಸ್ತಾನೆ, ಆತನನ್ನು ಬೈತಾನೆ. ಇಲ್ಲಿ ಆ ಅವಮಾನದಿಂದ ತತ್ತರಿಸಿ ಹೋಗ್ತಾನೆ ಮಂಗಲ್ ಸಿಂಗ್. ಆಗ ಮಂಗಲ್ ಸಿಂಗ್ನ ಮನಸ್ಸು ತಕ್ಷಣವೇ ತನ್ನದೇ ಆದಂಥ ಒಂದು ಅಧಿಕಾರವನ್ನು ಹೇಗೆ ನಾನು ಮತ್ತೊಮ್ಮೆ ಅಲ್ಲಿ
ಸ್ಥಾಪಿಸ್ಕೋಬೇಕು, ಅಲ್ಲಿ ಜನರ ಮುಂದೆ ತನ್ನ ಶಕ್ತಿಯನ್ನು ಹೇಗೆ ಮರಳಿ ಪಡಿಬೇಕು ಅಂತ ಯೋಚಿಸ್ತಾ ಇರ್ತಾನೆ. ಅಲ್ಲಿ ಬರ್ತಕ್ಕಂಥ ಜನರ ಮೇಲೆ ತಿರುಗಿಸಿ ತನ್ನ ಒಂದು ಸೇಡನ್ನು ತೀರಿಸ್ಕೋಬೇಕು. ಏಕೆಂದರೆ ಮಂಗಲ್ ಸಿಂಗ್ಗೆ ತನ್ನ ಅಧಿಕಾರಿಯ ಮೇಲೆ ಸೇಡನ್ನು ತೀರಿಸ್ಕೊಳ್ಳೋಕೆ ಆಗೋದಿಲ್ಲ. ಆದ್ದರಿಂದ ಅಲ್ಲಿ ಬರ್ತಕ್ಕಂಥ ಜನರ ಮೇಲೆ ತನ್ನ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಹೇಳಿ ಆತ ಮನಸ್ಸು ಮಾಡ್ತಾನೆ. ಇದು ಅವನ ಭ್ರಷ್ಟಾಚಾರದ ಒಂದು ರೂಪ ಆಗುತ್ತೆ. ಅವನು ಈ ಒಂದು ಗುರಿಯನ್ನು ನೋಡ್ತಾನೆ. ಅದಕ್ಕಾಗಿ ಯಾರು ಸಿಗ್ತಾರೆ ಅಂತ ಕಾಯ್ತಾನೆ. ಆಗ ಅವನಿಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಕಾಣಿಸ್ತಾನೆ. ಆತ ತನ್ನ ಕತ್ತೆಗಳನ್ನು ರಸ್ತೆಯಲ್ಲಿ ಕರೆದುಕೊಂಡು ಹೋಗ್ತಾ ಇರ್ತಾನೆ. ಆ ವ್ಯಕ್ತಿ ಒಬ್ಬ ಕತ್ತೆಗಳ ಮಾಲೀಕ, ಒಬ್ಬ ರೈತ ಕೂಡ ಆಗಿರ್ತಾನೆ. ಆತ ತುಂಬ ಬಡ ವ್ಯಕ್ತಿ ಆಗಿರ್ತಾನೆ, ಅಸಹಾಯಕನಾಗಿರ್ತಾನೆ. ಆದ್ದರಿಂದ ಮಂಗಲ್ ಏನು ಮಾಡ್ತಾನೆ, ಆ ಒಂದು ಸಿಚುವೇಶನನ್ನು ನೋಡಿ ದುರುಪಯೋಗ ಪಡಿಸ್ಕೊತಾನೆ. ಆ ಬಡ ವ್ಯಕ್ತಿ ಆ ಕತ್ತೆಗಳ ಮಾಲೀಕನ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸಲು, ತನ್ನ ದರ್ಪವನ್ನು ಚಲಾಯಿಸಲು ಮತ್ತು ತನ್ನ ಜೇಬನ್ನು ಕೂಡ ತುಂಬಿಸಿಕೊಳ್ಳಲು ಆ ಬಡ ವ್ಯಕ್ತಿಯನ್ನು ಗುರಿಯಾಗಿಸ್ಕೊಳ್ತಾನೆ. ಏಕೆಂದರೆ ಮಂಗಲ್ ಸಿಂಗ್ಗೆ ತನ್ನ ಮೇಲಧಿಕಾರಿಯಿಂದ ಏನು ದರ್ಪ, ತನ್ನ ಒಂದು ಕೋಪ ಎಲ್ಲವೂ ಮಂಗಲ್ ಸಿಂಗ್ ಮೇಲೆ ಬಿದ್ದಿತ್ತು. ಅದೇ ರೀತಿ ತನ್ನ ಎಲ್ಲ ಕೋಪ ದರ್ಪವನ್ನು ಈ ಒಬ್ಬ ಬಡ ವ್ಯಕ್ತಿಯ ಮೇಲೆ ನೀಡೋದಕ್ಕೆ ಶುರು ಮಾಡ್ತಾನೆ. ಮಂಗಲ್ ಸಿಂಗ್ ಏನು ಮಾಡ್ತಾನೆ, ತುಂಬ ಕೋಪದಿಂದ ಆ ಕತ್ತೆ ಮಾಲೀಕನನ್ನು ತಡೆದು, ನೀನು ವಾಹನ ನಿಯಂತ್ರಣ ಕಾಯ್ದೆ ಅಥವಾ ಪ್ರಾಣಿಗಳಿಗೆ ಓವರ್ಲೋಡ್ ಮಾಡಿದೀಯಾ ಅಂತ ಹೇಳಿ ಆತನನ್ನು ಮನಸ್ಸು ಇಚ್ಛೆ ಬೈತಾನೆ. ಇದು ನೀನು ಅಪರಾಧ ಮಾಡಿದೀಯಾ, ನೀನೊಬ್ಬ ಅಪರಾಧಿ ಅಂತ ಆರೋಪಿಸ್ತಾನೆ. ತನ್ನ ಅಧಿಕಾರವನ್ನು ಆತನ ಮೇಲೆ ಚಲಾಯಿಸ್ತಾನೆ. ತನ್ನ ಲಂಚದ ಆಟವನ್ನು ಆತನ ಮೇಲೆ ಆಡೋದಕ್ಕೆ ಶುರು ಮಾಡ್ತಾನೆ. ಆ ಆಟವನ್ನು ಅರ್ಥ ಮಾಡಿಕೊಂಡಂತಹ ವೃದ್ಧ ಮೊದಲಿಗೆ ತುಂಬ ಭಯ ಬೀಳ್ತಾನೆ, ಬೇಡಿಕೊಳ್ತಾನೆ. ಅವನು ತನ್ನ ಬಡತನ ಮತ್ತು ತಾನು ಕತ್ತೆಗಳನ್ನು ಮೇಯಿಸ್ತಕ್ಕಂಥ ತನ್ನ ಡ್ಯೂಟಿಯ ಅನಿವಾರ್ಯತೆಯನ್ನು ವಿವರಿಸುವ ಮೂಲಕ ತನ್ನನ್ನು ಪೊಲೀಸನಿಗೆ ತನ್ನ ವಾದವನ್ನು ಮಂಡಿಸಲು ಪ್ರಯತ್ನ ಮಾಡ್ತಾನೆ. ಆದರೆ ಮಂಗಲ್ ಆ ಬಡ ಮಾಲೀಕನ ಮಾತುಗಳಿಗೆ ಕಿವಿ ಕೊಡೋದಿಲ್ಲ, ಕಿವುಡನಾಗ್ತಾನೆ. ಅಬ್ದುಲ್ ಕರೀಮ್ನಿಂದ ತಾನು ಅನುಭವಿಸಿದಂತಹ ಅವಮಾನದ ನೆನಪು ಅವನನ್ನು ಕಂಟ್ರೋಲ್ ತಪ್ಪಿಸಿಬಿಟ್ಟಿರುತ್ತೆ. ಅವನೊಬ್ಬ ನಿರ್ದಯ ವ್ಯಕ್ತಿ ಆಗಿಬಿಡ್ತಾನೆ. ಮತ್ತು ಆ ಒಂದು ಮೇಲಧಿಕಾರಿಯ ದರ್ಪವನ್ನು ತೆಗೆದುಕೊಂಡಂತಹ ಮಂಗಲ್ ಸಿಂಗ್ ತಾನು ಕೂಡ ಅದರಿಂದ ಉತ್ತೇಜನಗೊಳ್ತಾನೆ. ಅವನು ಕತ್ತೆ ಮಾಲೀಕನಿಗೆ ದೊಡ್ಡ ದಂಡವನ್ನು ಹಾಕ್ತಾನೆ. ಅದರ ಜೊತೆಗೆ ಇಲ್ಲದೆ ಹೋದರೆ ಅರೆಸ್ಟ್ ಮಾಡ್ತೀನಿ, ಬಂಧನದ ಒಂದು ಬೆದರಿಕೆಯನ್ನು ಹಾಕ್ತಾನೆ. ಸಂಪೂರ್ಣವಾಗಿ ಲಂಚವನ್ನು ಸುಲಿಗೆ ಮಾಡಲು ಆತ ಉದ್ದೇಶ ಮಾಡ್ತಾನೆ. ತಾನು ಹಾಕಿಕೊಂಡಿರ್ತಕ್ಕಂಥ ಯೂನಿಫಾರ್ಮ್ ಮತ್ತು ತನ್ನ ಒಂದು ಪೊಸಿಷನ್ನ ಭಯವನ್ನು ಉಂಟು ಮಾಡಲು ಅಲ್ಲಿ ಬಳಸ್ತಾನೆ. ಈ ಪೊಲೀಸ್ ಅಧಿಕಾರದ ವಿರುದ್ಧ ಬೇರೆ ದಾರಿ ಇಲ್ಲದೆ ಆ ಒಂದು ಬಡ ವ್ಯಕ್ತಿ, ಆ ಕತ್ತೆಗಳ ಮಾಲೀಕ ಏನು ಮಾಡ್ತಾನೆ, ಆ ಪೊಲೀಸನಿಗೆ ಮಂಗಲ್ ಸಿಂಗ್ಗೆ ಭಯ ಬಿದ್ದು ಆತ ಹೇಳಿದ್ದನ್ನೆಲ್ಲ ಒಪ್ಕೊಳ್ತಾನೆ. ಆ ಬಡ ವ್ಯಕ್ತಿ ಅವನಿಗೆ ಇಷ್ಟ ಇಲ್ಲದೆ ಕೂಡ ತನ್ನ ಒಂದು ಸಣ್ಣ ಲಂಚವನ್ನು, ಕೆಲವು ನಾಣ್ಯಗಳನ್ನು ಮಂಗಲ್ಗೆ ನೀಡ್ತಾನೆ. ಈ ಹಣವು ಆ ವೃದ್ಧನಿಗೆ ಒಂದು ದೊಡ್ಡ ಮೊತ್ತವೇ ಆಗಿರುತ್ತು, ದೊಡ್ಡ ನಷ್ಟವೇ ಆಗಿರುತ್ತು. ಆದರೆ ಆತನಿಂದ ತಪ್ಪಿಸಿಕೊಳ್ಳಲು ಬೇರೆ ಮಾರ್ಗವಿಲ್ಲದೆ ಆ ಲಂಚವನ್ನು ಮಂಗಲ್ಗೆ ನೀಡ್ತಾನೆ. ಮಂಗಲ್ ಆ ವೃದ್ಧ ಮತ್ತು ಅವನ ಕತ್ತೆಗಳನ್ನು ಮುಂದೆ ಕರ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ಈ ಮಂಗಲ್ಗೆ ಈ ಒಂದು ಲಂಚದ ವಹಿವಾಟು ಮತ್ತು ಆ ಒಂದು ಕತ್ತೆ ಮಾಲೀಕನನ್ನು ಎದುರಿಸಿ ಅವನ ಕಡೆಯಿಂದ ಪಡೆದಂತಹ ಲಂಚ ಆತನಿಗೆ ಒಂದು ಸಣ್ಣ ಗೆಲುವಾಗಿದೆ. ಮತ್ತು ಅವನಿಗೆ ಮಂಗಲ್ ಸಿಂಗ್ಗೆ ಒಂದು ಟೆಂಪರರಿಯಾಗಿ ಅವನ ಮನಸ್ಸಿಗೆ ಸಮಾಧಾನವನ್ನು ಸಹ ನೀಡುತ್ತೆ. ಮತ್ತು ಅವನು ಒಂದು ಕಾನೂನು ಬಾಹಿರವಾದಂತಹ ಲಾಭವನ್ನು ಕೂಡ ಒದಗಿಸುತ್ತೆ. ನೋಡಿ, ಈ ಘಟನೆ ಒಂದು ಸಣ್ಣ ಭ್ರಷ್ಟಾಚಾರದ ಒಂದು ಅಭ್ಯಾಸ ಇಲ್ಲಿ ಪ್ರಾರಂಭ ಆಗುತ್ತೆ. ಇದೊಂದು ರೀತಿಯ ಶೋಷಣೆ ಚಕ್ರವನ್ನು ಪ್ರದರ್ಶನ ಮಾಡುತ್ತೆ. ಮೇಲಧಿಕಾರಿ ಕೆಳ ಶ್ರೇಣಿಯನ್ನು ಶೋಷಿಸ್ತಾನೆ. ಅಂದರೆ ಅಬ್ದುಲ್ ಮಂಗಲ್ ಸಿಂಗ್ನನ್ನು ಶೋಷಣೆ ಮಾಡ್ತಾನೆ. ಮತ್ತು ಮಂಗಲ್ ಅವನ ಕೆಳ ಶ್ರೇಣಿಯ ವ್ಯಕ್ತಿಗಳನ್ನು, ಅಂದರೆ ಬಡ ವ್ಯಕ್ತಿಗಳನ್ನು, ಬಡ ಪ್ರಜೆಗಳನ್ನು, ದುರ್ಬಲ ಒಂದು ಪ್ರಜೆಗಳನ್ನು ಶೋಷಿಸ್ತಾನೆ. ಆ ಮಂಗಲ್ನಿಂದ ಕತ್ತೆ ಮಾಲೀಕನ ಮೇಲೆ ತನ್ನ ದರ್ಪವನ್ನು ಪ್ರದರ್ಶಿಸಿ ಲಂಚವನ್ನು ಪಡಿತಾನೆ. ಮಂಗಲ್ ತನ್ನ ಒಂದು ಪೊಸಿಷನ್ಗೆ ಮರಳುವುದರೊಂದಿಗೆ, ಅಂದರೆ ಆ ಮಂಗಲ್ ಮತ್ತೆ ತಾನು ಡ್ಯೂಟಿ ಮಾಡ್ತಾ ಇದ್ದಂತಹ ಜಂಕ್ಷನ್ಗೆ ಮರಳುವುದರೊಂದಿಗೆ ಈ ಕತೆ ಇಲ್ಲಿ ಕೊನೆಗೊಳ್ಳುತ್ತೆ. ಅವನು ಆ ಒಂದು ಕ್ಷಣಕಾಲ ತೃಪ್ತನಾಗ್ತಾನೆ. ಆದರೆ ಅವನು ಬದಲಾಗೋದಿಲ್ಲ. ನ್ಯಾಯಯುತವಾಗಿ ತನ್ನ ಡ್ಯೂಟಿಯನ್ನು ಮಾಡಬೇಕಾಗಿರ್ತಕ್ಕಂಥವನು, ಕಾನೂನುಗಳನ್ನು ಜಾರಿಗೊಳಿಸಬೇಕಾದವನು. ಆದರೆ ಅವನು ಏನು ಮಾಡ್ತಾನೆ, ತನ್ನ ಅಧಿಕಾರವನ್ನು ಬಳಸಿ ಶೋಷಣೆ ಮತ್ತು ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ಒಂದು ರೀತಿ ಪರ್ಮನೆಂಟ್ ಆಗಿ ಮಾಡಿಕೊಳ್ತಾನೆ. ತನ್ನ ಆ ಒಂದು ಕರ್ತವ್ಯವನ್ನು
ತಾನು ಪೂರೈಸ್ತಾನೆ. ಅಂದರೆ ಆ ಭ್ರಷ್ಟಾಚಾರದ ಮೂಲಕ ಅಥವಾ ಲಂಚವನ್ನು ಪಡೆಯೋದ್ರ ಮೂಲಕ ತನಗಿಂತ ಕೆಳಗಿನ ಪ್ರಜೆಗಳ ಮೇಲಿಕೆ ದಬ್ಬಾಳಿಕೆ ಮಾಡೋದ್ರ ಮೂಲಕ ತನ್ನ ಕರ್ತವ್ಯವನ್ನು ಮುಂದುವರಿಸ್ತಾನೆ. ಈ ಕಥೆಯೇ ಒಂದು ಅಧಿಕಾರಶಾಹಿ ಸ್ಥಿತಿಯ ಬಗ್ಗೆ ಒಂದು ವಿಮರ್ಶೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ನಿಜವಾದ ಕರ್ತವ್ಯ ಸ್ವಹಿತಾಸಕ್ತಿ ಅಥವಾ ಅಧಿಕಾರದ ದುರುಪಯೋಗದಿಂದ ಇಲ್ಲಿ ಬದಲಾಗಿದೆ. ಡ್ಯೂಟಿ ಅಂತಕ್ಕಂಥದ್ದು ಚೇಂಜ್ ಆಗಿದೆ. ಸಾಮಾನ್ಯ ಮನುಷ್ಯನನ್ನು ನಿರಂತರವಾಗಿ ಒಬ್ಬ ಬಲಿಪಶುವನ್ನಾಗಿ ಮಾಡಿಸ್ತಾ ಇದೆ. ಮಂಗಲ್ ಸಿಂಗ್ ಒಂದು ದಯನೀಯ ವ್ಯಕ್ತಿ. ಅವನು ಈ ಒಂದು ಸಿಸ್ಟಮ್ನ ಬಲಿಪಶು ಅಂತ ಇಲ್ಲಿ ಈ ಕಥೆಯಿಂದ ನಾವು ಅರ್ಥ ಮಾಡ್ಕೋಬಹುದು. ಆತ ಕೂಡ ಈ ಭ್ರಷ್ಟ ಯಂತ್ರದಲ್ಲಿ ಸ್ವಪ್ರೇರಿತವಾಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅಂದರೆ ಆತನಿಗೆ ಮೇಲಧಿಕಾರಿಗಳಿಂದ ಒಂದು ರೀತಿ ಭ್ರಷ್ಟಾಚಾರ ನಡೆಯುತ್ತೆ. ಆತ ತನ್ನ ಕೆಳಗಿನವ್ರಿಗೆ ಮೇಲೆ ತನ್ನ ಭ್ರಷ್ಟಾಚಾರವನ್ನು ಮುಂದುವರಿಸ್ತಾನೆ. ಈ ಒಂದು ಸಿಸ್ಟಮ್ ಅಂತಕ್ಕಂಥದ್ದು ಭಾರತೀಯ ಸಮಾಜದಲ್ಲಿ ಮುಂದುವರಿತಾ ಹೋಗ್ತಾ ಇದೆ. ಈ ರೀತಿಯಾಗಿ ಮಲ್ಕರಾಜ್ ಆನಂದರವರು ಈ ಡ್ಯೂಟಿ ಅಂತಕ್ಕಂತಹ ಸಣ್ಣ ಕಥೆಯ ಮೂಲಕ ಕರ್ತವ್ಯ ಅಂತಕ್ಕಂಥದ್ದು ಯಾವ ರೀತಿ ಈಗಿನ ಒಂದು ಸಮಾಜದಲ್ಲಿ ಅಧಿಕಾರಿಗಳಿಂದ ಅವರ ಕೆಳಗಿನವರಿಗೆ ಬರುತ್ತೆ. ಆ ಕೆಳ ಹಂತದ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಮೇಲಧಿಕಾರಿಗಳ ಮೇಲೆ ಆಗಲಿ ತಮ್ಮ ಕೋಪವನ್ನು ಮೇಲಧಿಕಾರಿಗಳ ಮೇಲೆ ತೋರಿಸೋಕ್ಕೆ ಆಗದೆ ಅವರು ಬಡ ವ್ಯಕ್ತಿಗಳು ಸಾರ್ವಜನಿಕರ ಮೇಲೆ ಹೇಗೆ ಅದನ್ನು ತೋರಿಸ್ಕೊಳ್ತಾರೆ, ತಮ್ಮ ದರ್ಪವನ್ನು ಯಾವ ರೀತಿ ತೋರಿಸ್ತಾರೆ, ಹಾಗೆ ಆ ಭ್ರಷ್ಟಾಚಾರಕ್ಕೆ ಯಾವ ರೀತಿ ಇಳಿತಾರೆ ಅಂತಕ್ಕಂಥದ್ದನ್ನು ಈ ಕಥೆಯ ಮೂಲಕ ತಿಳಿಸ್ಕೊಟ್ಟಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕತೆ ಸಮರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಈ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಥೆಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.